ಹಾಯ್ ಎವ್ರಿವನ್, ವೆಲ್ಕಮ್ ಟು ಫ್ರೀ ಸ್ಪಿರಿಟ್ಸ್. ನಮ್ಮ ಭಾರತದಲ್ಲಿ ಪ್ರಮುಖ ಕಾವ್ಯಗಳು ಅಂತ ಹೇಳಿದಾಗ ನಮಗೆ ನೆನಪಾಗೋದು ರಾಮಾಯಣ. ರಾಮಾಯಣ ಅಂತ ಹೇಳಿದಾಗ ನಮ್ಮ ತಲೆಗೆ ಬರೋದು ಅದರಲ್ಲಿರೋ ಮೌಲ್ಯಗಳು. ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಅದನ್ನ ಹೇಗೆ ಎದುರಿಸಿ ಸುಲಲಿತವಾಗಿ ನಮ್ಮ ಜೀವನವನ್ನು ಸಾಗಿಸಬೇಕು ಅಂತ ಅದು ಹೇಳ್ಕೊಡುತ್ತೆ. ಇಂತಹ ಒಂದು ಗ್ರಂಥದಲ್ಲಿ ಯಾವುದೇ ಒಬ್ಬ ಕುಗ್ಗಿರೋ ಮನುಷ್ಯ ಇದ್ದರೂ ಅವನ ಭುಜ ತಟ್ಟಿ ಎದ್ದು ನಿಲ್ಲಿಸೋ ತಾಕತ್ತು ಒಂದು ಅಧ್ಯಾಯಕ್ಕಿದೆ, ಅದೇ ಸುಂದರಕಾಂಡ. ಎಷ್ಟೋ ಜನ ತಮ್ಮ ಜೀವನದಲ್ಲಿ ಇನ್ನೆಲ್ಲ ಮುಗ್ದೋಯ್ತು, ಇನ್ನು ನನ್ನ ಲೈಫಲ್ಲಿ ಏನೂ ಇಲ್ಲ ಅಂತ ಅಂದ್ಕೊಂಡಿರ್ತಾರೆ. ಫಿನಾನ್ಷಿಯಲ್ ಇಶ್ಯೂಸ್, ಮೆಂಟಲ್ ಇಶ್ಯೂಸ್, ಹೆಲ್ತ್ ಇಶ್ಯೂಸ್, ಈ ಥರ ಹಲವಾರು ಪ್ರಾಬ್ಲಮ್ಸಲ್ಲಿರೋರಿಗೆ ದೊಡ್ಡವರು ಸುಂದರಕಾಂಡದ ಪಾರಾಯಣ ಮಾಡು, ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳೋದು ಕೇಳಿರ್ತೀರ. ವೈ ಸುಂದರಕಾಂಡ ಇಸ್ ಸೋ ಸ್ಪೆಷಲ್? ಅದರಲ್ಲಂಥ ಮ್ಯಾಜಿಕ್ ಏನಿದೆ? ಬನ್ನಿ ಅದನ್ನ ತಿಳ್ಕೊಳಕ್ಕೆ ಟ್ರೈ ಮಾಡೋಣ. ಬೇಸಿಕಲಿ ಸುಂದರಕಾಂಡ ನಮ್ಮ ಆಂಜನೇಯ ಸ್ವಾಮಿ ಸೀತಾಮಾತೆಯನ್ನು ಹುಡುಕಿಕೊಂಡು ಹೋದ ಜರ್ನಿ ಬಗ್ಗೆ ಹೇಳುತ್ತೆ. ಸುಂದರಕಾಂಡ ಓದಬೇಕಾದ್ರೆ ನಮ್ಮ ತಲೆಗೆ ಬರೋ ಫಸ್ಟ್ ಕ್ವೆಶನ್, ಯಾಕೆ ಈ ಪಾಠನ ಸುಂದರಕಾಂಡ ಅಂತ ಕರೀತಾರೆ? ಆಂಜನೇಯ ಸ್ವಾಮಿ ಹುಟ್ಟಿನಿಂದಲೂ ತುಂಬ ಸುಂದರವಾಗಿರ್ತಾರೆ. ಆದ್ದರಿಂದ ಅವರ ತಾಯಿ ಅಂಜನಾದೇವಿ ಅವರಿಗೆ ಸುಂದರ ಅಂತ ಹೆಸರಿಟ್ಟಿರ್ತಾರೆ. ಆದ್ದರಿಂದ ವಾಲ್ಮೀಕಿಯವರು ಈ ಪಾಠನ ಸುಂದರಕಾಂಡ ಅಂತ ಕರೀತಾರೆ. ಸೀತಾಮಾತೆಯನ್ನು ಹುಡುಕ್ಲಿಕ್ಕೆ ಸುಗ್ರೀವ ತನ್ನ ಸೇನೆಯನ್ನು 4 ಟೀಮಾಗಿ ಡಿವೈಡ್ ಮಾಡಿರ್ತಾನೆ. ಒಂದೊಂದು ಟೀಮು ಒಂದೊಂದು ದಿಕ್ಕಲ್ಲಿ ಹೋಗುತ್ತೆ. ಹನುಮಂತ, ಜಾಂಬುವಂತ, ಅಂಗದ ಇತ್ಯಾದಿಗಳು ದಕ್ಷಿಣದ ದಿಕ್ಕಿಗೆ ಬರ್ತಾರೆ. ದಕ್ಷಿಣ ದಿಕ್ಕಲ್ಲಿ ಹೋಗ್ತಾ ಹೋಗ್ತಾ ಇವರೆಲ್ಲರೂ ಸಮುದ್ರದ ಮುಂದೆ ಹೋಗಿ ನಿಲ್ತಾರೆ. ಮುಂದೆ ಹೇಗೆ ಹೋಗಬೇಕು, ಯಾರ ಕೈಲಾಗುತ್ತೆ ಏನು ಗೊತ್ತಾಗಲ್ಲ. ಇವರು ತಲೆ ಕೆಡ್ಸ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಅಲ್ಲೇ. ವಾಪಸ್ಸಂತೂ ಹೋಗೋಕ್ಕಾಗಲ್ಲ, ಸುಗ್ರೀವಾಗ್ನೇ ಆಗಿಬಿಟ್ಟಿದೆ. ವಾಪಸ್ ಹೋದರೆ ಸುಗ್ರೀವ ಶಿಕ್ಷೆ ಕೊಡ್ತಾನೆ ಅಂತ ಇವರೆಲ್ಲರಿಗೂ ಗೊತ್ತು. ಆದರೆ ಹನುಮಂತ ಸೈಡಲ್ಲಿ ಒಬ್ಬರೇ ನಿಂತಿರ್ತಾರೆ. ಅದನ್ನು ನೋಡಿ ಜಾಂಬುವಂತ ಹನುಮಂತನ ಬಳಿ ಹೋಗ್ತಾರೆ. ಯಾಕೆ ಅಂದರೆ ಜಾಂಬುವಂತನಿಗೆ ಗೊತ್ತು ಈ ಕಷ್ಟದಿಂದ ನಮಗೆ ಪಾರು ಮಾಡೋಕ್ಕೆ ಹನುಮಂತನ ಒಬ್ಬನ ಕೈಲೇ ಆಗೋದು ಅಂತ. ಹನುಮ, ನೀನು ಹಾರು ಅಂತ ಹೇಳ್ತಾರೆ. ಅದಕ್ಕೆ ಹನುಮಂತ, ನಾನಾ, ನನ್ನ ಕೈಲಾಗುತ್ತಾ ಅಂತ ಕೇಳ್ತಾರೆ. ಅದಕ್ಕೆ ಜಾಂಬುವಂತ ಹೇಳ್ತಾರೆ, ನೋಡಪ್ಪ ಹನುಮ, ನೀನು ಸಾಮಾನ್ಯದವನಲ್ಲ, ನೀನು ಮಹಾನ್ ಶಕ್ತಿಶಾಲಿ. ಬಾಲ್ಯದಲ್ಲಿ ಸೂರ್ಯನ್ನೇ ನುಂಗಕ್ಕೆ ಹೊರಟವನು ನೀನು. ನಿನ್ನಲ್ಲಿ ಅಷ್ಟಸಿದ್ಧಿಗಳಿವೆ. ಮಾತಂಗ ಮುನಿಯರ ಶಾಪಕ್ಕೆ ಒಳಗಾಗಿ ನಿನ್ನ ಶಕ್ತಿಗಳನ್ನು ಮರ್ತಿದ್ದೀಯಾ ಅಷ್ಟೇ ಅಂತ ನೆನಪು ಮಾಡ್ತಾರೆ. ಅದನ್ನು ಕೇಳಿ ಹನುಮಂತನಿಗೆ ಎಲ್ಲ ನೆನಪಾಗುತ್ತೆ. ಮಹೇಂದ್ರ ಪರ್ವತದ ಮೇಲೆ ಏರಿ ನಿಲ್ತಾರೆ. ಬೆಟ್ಟದ ಗಾತ್ರದಷ್ಟು ಬೆಳೀತಾರೆ ಅಂತ ವಾಲ್ಮೀಕಿಯವರು ಡಿಸ್ಕ್ರೈಬ್ ಮಾಡ್ತಾರೆ. ಬೆಟ್ಟದ ಗಾತ್ರದಷ್ಟು ಬೆಳೆದು ನಿಂತರೂ ಹನುಮಂತ ಮೊದಲು ತನ್ನ ಗುರುಗಳಾದ ಸೂರ್ಯದೇವನಿಗೆ ನಮಸ್ತೆ ಮಾಡ್ತಾರೆ. ನಂತರ ತನ್ನ ತಂದೆ ವಾಯುದೇವನಿಗೆ ಪ್ರಾರ್ಥನೆ ಮಾಡ್ತಾರೆ. ಹನುಮಂತ ತನ್ನ ಒಂದು ಮಂಡಿಯ ಮೇಲೆ ಕೂತು ಲಂಕೆಯ ದ್ವೀಪದ ಕಡೆ ತೀಕ್ಷ್ಣವಾಗಿ ನೋಡ್ತಾರೆ. ಅದರ ಅಳತೆನ ಕಣ್ಣಲ್ಲೇ ಅಳಿತಾರೆ. ಭೂಮಿಯನ್ನು ಒತ್ತು ಹಿಡಿದು ಹಾರೋದಕ್ಕೆ ಸಿದ್ಧರಾಗ್ತಾರೆ. ಅವರು ಭೂಮಿಯನ್ನು ಒತ್ತಿ ಹಿಡಿದ ಫೋರ್ಸ್ಗೆ ಬಿಲದಲ್ಲಿ ಇದ್ದ ಎಲ್ಲ ಹಾವುಗಳು ಮತ್ತು ಬೇರೆ ಪ್ರಾಣಿಗಳು ತಲೆ ಎತ್ತಿ ನಿಂತು ನೋಡ್ತವೆ. ಒಮ್ಮೆ ಗಟ್ಟಿಯಾಗಿ ಜೈ ಶ್ರೀರಾಮ್ ಅಂತ ಹೇಳಿ ಲಂಕೆಯ ಕಡೆ ಹಾರಿ ಬಿಡ್ತಾರೆ. ಇಲ್ಲಿ ಆಂಜನೇಯ ಸ್ವಾಮಿ ಬೆಟ್ಟದಂತೆ ಬೆಳೆದಾಗ ಸಮುದ್ರ ಕೂಡ ಚಿಕ್ಕದಾಗಿ ಕಾಣ್ತಂತೆ. ಇದರಿಂದ ನಾವೇನು ಅರ್ಥ ಮಾಡ್ಕೊಬೇಕು ಅಂದರೆ, ನಮ್ಮ ಆತ್ಮವಿಶ್ವಾಸ ಬೆಟ್ಟದಂತೆ ಬೆಳೆದಾಗ ನಮ್ಮ ಮುಂದೆ ಇರೋ ಸಮುದ್ರದಂಥ ಕಷ್ಟ ಕೂಡ ತುಂಬ ಪುಟ್ಟದಾಗಿ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಲಂಕೆಗೆ ಹಾರಿದ ಹನುಮಂತನಿಗೆ ಮುಂದೆ ನಾನಾ ಕಷ್ಟಗಳು ಎದುರಾಗಿದ್ವು. ಹನುಮಂತನಿಗೆ ಮೊದಲು ಎದುರಾಗಿದ್ದು ಮೈನಾಕ ಪರ್ವತ. ಮೈನಾಕ ಪರ್ವತ ಒಂದು ಸಾತ್ವಿಕ ಪರ್ವತ ಮತ್ತು ತನ್ನ ತಂದೆಯ ಬಹಳ ಒಳ್ಳೆಯ ಸ್ನೇಹಿತ. ಮೈನಾಕ ಪರ್ವತ ಹೇಳುತ್ತೆ, ಹನುಮ ಸ್ವಲ್ಪ ಹೊತ್ತು ಇಲ್ಲೇ ತಂಗಿದ್ದು ಹೋಗು ಅಂತ. ಆದರೆ ಹನುಮನಿಗೆ ಹಿಡಿದ ಕಾರ್ಯ ಸಾಧಿಸಬೇಕು, ಇಲ್ಲೇ ವಿಶ್ರಾಂತಿ ತಗೊಂತ ಭಾಳ ಹೊತ್ತು ಕೂರಕ್ಕಾಗಲ್ಲ, ಆದರೆ ಹಿರಿಯರ ಮಾತನ್ನೂ ತಪ್ಪಕ್ಕಾಗಲ್ಲ ಅನ್ನೋ ಧರ್ಮ ಸಂಕಟಕ್ಕೆ ಹನುಮ ಸಿಕ್ಕಾಕೊಂಡ್ಬಿಟ್ಟ. ಆಗ ಹನುಮಂತ ತನ್ನ ಕೈಯಿಂದ ಪರ್ವತವನ್ನು ಮುಟ್ಟಿ ನಮಸ್ಕಾರ ಮಾಡಿ ಹೇಳ್ತಾರೆ, ಹಿರಿಯರೇ, ನಾನು ನಿಮ್ಮ ಆತಿಥ್ಯವನ್ನು ಗೌರವಿಸ್ತೇನೆ, ಆದರೆ ಈಗ ನಾನು ಸೀತಾಮಾತೆಯನ್ನು ಹುಡುಕುವ ಕೆಲಸಕ್ಕೆ ಬದ್ಧನಾಗಿದ್ದೇನೆ ಅಂತ. ಹನುಮಂತನ ಗೌರವಕ್ಕೆ ಮನಸ್ಸೋತು ಮೈನಾಕ ಪರ್ವತ ಹನುಮಂತನಿಗೆ ಮುಂದೆ ದಾರಿ ಮಾಡಿಕೊಡುತ್ತೆ. ಫ್ರೆಂಡ್ಸ್, ಇದರಿಂದ ನಾವೇನು ಕಲಿಬೋದು ಅಂತ ಅಂದರೆ, ನಮ್ಮ ಜೀವನದಲ್ಲಿ ನಮಗೆ ಕಂಫರ್ಟ್ ಝೋನ್ ಅನ್ನೋದು ಸಿಕ್ಬಿಡುತ್ತೆ. ಆದರೆ ಯಾವತ್ತೂ ನಾವು ಅಲ್ಲೇ ಸೆಟಲ್ ಆಗಬಾರ್ದು. ನಾವು ನಮ್ಮ ಪರ್ಪಸ್ ಏನಿದೆ ಅದರ ಹತ್ತ ಸಾಕ್ತಾನೆ ಇರಬೇಕು. ನಂತರ ಹನುಮಂತನ ಮುಂದೆ ಎದುರಾಗೋದು ಸುರಸ ಅನ್ನೋ ನಾಗರ ಮಾತೆ. ಆಕೆ ಹನುಮಂತನಿಗೆ ಹೇಳ್ತಾಳೆ, ನನ್ನನ್ನು ಯಾರು ದಾಟಬೇಕು ಅಂದರೆ ನನ್ನ ಬಾಯಿಯ ಒಳಗೆ ಹೋಗೇ ನನ್ನನ್ನು ದಾಟಬೇಕು ಅಂತ. ಆಗ ಹನುಮಂತ ತನ್ನ ಗಾತ್ರನ ಜಾಸ್ತಿ ಮಾಡ್ಕೊತಾನೆ. ಅವನ ಗಾತ್ರ ಜಾಸ್ತಿ ಮಾಡಿದಷ್ಟು
ಸುರಸ ತನ್ನ ಬಾಯಿನ ಅಷ್ಟೇ ವೈಡಾಗಿ ಓಪನ್ ಮಾಡ್ತಾಳೆ. ಅವನೆಷ್ಟು ಗಾತ್ರ ಜಾಸ್ತಿ ಮಾಡಿಕೊಂಡು ಇವಳು ಅಷ್ಟೇ ಅಗಲವಾಗಿ ತನ್ನ ಬಾಯಿನ ಓಪನ್ ಮಾಡ್ತಿರ್ತಾಳೆ. ಸೊ ಹನುಮಂತನಿಗೆ ಅರ್ಥ ಆಗುತ್ತೆ ಇದು ಮುಗಿದಿರೋ ಕೆಲಸ ಅಲ್ಲ ಅಂತ. ಆಗ ಹನುಮಂತ ಸಡನ್ನಾಗಿ ತನ್ನ ಗಾತ್ರನ ಸಣ್ಣದಾಗಿ ಮಾಡಿಕೊಂಡು ಅವಳ ಬಾಯಿಯ ಒಳಗೆ ಹೊಕ್ಕಿ ಹೋಗಿ ಆಚೆ ಬಂದುಬಿಡ್ತಾನೆ. ನೋಡ್ದಾ, ನಿನ್ನ ಷರತ್ತನ್ನು ನಾನು ಪೂರ್ತಿಗೊಳಿಸಿದ್ದೀನಿ, ಈಗ ನನಗೆ ಮುಂದೆ ಹೋಗೋಕ್ಕೆ ದಾರಿ ಬಿಡು ಅಂತ ಹೇಳ್ತಾನೆ. ಹನುಮಂತನ ಬುದ್ಧಿ ಮತ್ತು ಬಲಕ್ಕೆ ಮೆಚ್ಚಿ ಸುರಸ ಅವನಿಗೆ ದಾರಿ ಮಾಡಿಕೊಡ್ತಾಳೆ. ಇದರಿಂದ ನಾವೇನು ಕಲಿಬೋದು ಅಂತ ಅಂದರೆ, ವಿ ಶುಡ್ ನೋ ವೆನ್ ಟು ರಿಟಾಲಿಯೇಟ್. ನಾವು ಗೇಮ್ ಆಫ್ ಈಗೋಗೆ ಬಿದ್ದಾಗ ನಾವು ಯಾರು ಈಗೋ ದೊಡ್ಡದು ಅನ್ನೋ ಪ್ರೂವ್ ಮಾಡೋ ಬರದಲ್ಲಿ ಬಿದ್ದುಬಿಡ್ತೀವಿ. ನಾವು ನಮ್ಮ ಪರ್ಪಸ್ನೇ ಮರ್ತೋಗ್ತೀವಿ. ಬಟ್ ನಾವು ಯಾವತ್ತೂ ನಮ್ಮ ಗುರಿನ ಮರಿಬಾರ್ದು. ಇದನ್ನೇ ನಾವು ಫ್ಯಾಮಿಲಿ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ನಾವು ಈಗೋಗೆ ಬಿದ್ದು ಸುಮಾರು ಸಂಬಂಧಗಳನ್ನ ಕಳ್ಕೊಂಡ್ಬಿಡ್ತೀವಿ. ನಮಗೆ ಗೊತ್ತಿರಬೇಕು ನಾವು ಯಾವಾಗ ಸುಮ್ಮನಾಗಬೇಕು, ನಾವು ಯಾವಾಗ ಒಂದು ಸ್ಟೆಪ್ ಹಿಂದೆ ತೊಗೊಬೇಕು ಅಂತ. ಇದರಿಂದ ಸಂಬಂಧಗಳು ಉಳಿಯುತ್ತೆ, ಮನಃಶಾಂತಿನೂ ಇರುತ್ತೆ. ನೆಕ್ಸ್ಟ್ ಹನುಮಂತನಿಗೆ ಸಿಗೋದು ಸಿಂಹಿಕಾ ಅನ್ನೋ ಒಂದು ಸಮುದ್ರದ ರಾಕ್ಷಸಿ. ಅವಳು ಸಮುದ್ರದ ಮೇಲೆ ಯಾರೇ ಹೋದ್ರೂ ಅವರ ನೆರಳನ್ನು ಹಿಡಿದು ಅವ್ರನ್ನ ಸಂಪೂರ್ಣವಾಗಿ ಪ್ಯಾರಲೈಸ್ ಮಾಡಿ ಸಮುದ್ರದ ಒಳಗೆ ಬೀಳಿಸಿ ಅವ್ರನ್ನ ನುಂಗ್ಕೊಂತಿದ್ಲು. ಹನುಮಂತ ಆ ಜಾಗಕ್ಕೆ ಹೋದಾಗ ಹನುಮಂತನ ನೆರಳನ್ನು ಯಾರೋ ಹಿಡ್ಕೊಂಡಂಗೆ ಭಾಸ ಆಗುತ್ತೆ. ಅವನಿಗೆ ಅವನ ಕೈ ಕಾಲು ಆಡ್ಸೋಕ್ಕಾಗಲ್ಲ. ಸಮುದ್ರದ ಒಳಗೆ ಯಾರೋ ಎಳ್ಕೊಳೋ ಥರ ಭಾಸ ಆಗುತ್ತೆ. ಹನುಮಂತ ಕೆಳಗೆ ನೋಡಿದ್ರೆ ಅಲ್ಲಿ ಸಿಂಹಿಕಾ ಬಾಯಿ ತೆರೆದುಕೊಂಡು ಹನುಮಂತನ ನುಂಗಕ್ಕೆ ಕಾಯ್ತಿರ್ತಾಳೆ. ಸಿಂಹಿಕಾ ಯಾವ ದಿಕ್ಕಲ್ಲಿ ಪುಲ್ ಮಾಡ್ತಿರ್ತಾಳೋ ಹನುಮಂತ ಅದೇ ದಿಕ್ಕಲ್ಲಿ ಇನ್ನೂ ವೇಗವಾಗಿ ಹೋಗಿ ಅವಳಿಗೆ ಗೊತ್ತಾಗದಂತೆ ಅವಳ ಹೊಟ್ಟೆ ಒಳಗೆ ಸೇರ್ಕೊತಾನೆ. ಅವಳ ಹೊಟ್ಟೆಯಲ್ಲಿದ್ದ ಹನುಮಂತ ತನ್ನ ಗಾತ್ರವನ್ನು ಜಾಸ್ತಿ ಮಾಡಿಕೊಂಡು ಅವಳ ಹೊಟ್ಟೆಯನ್ನು ಬಗೆದು ಆಚೆ ಬರ್ತಾನೆ. ಈ ಸಮಸ್ಯೆಯಿಂದ ಪಾರಾಗಿ ಮುಂದೆ ಹೋದ ಹನುಮಂತ ಲಂಕೆಯ ಬಾಗ್ಲಲ್ಲಿ ಬಂದು ನಿಲ್ತಾರೆ.